ಶುಗರ್ ಫ್ರೀ ಇದೆ, ನ್ಯಾಚುರಲ್ ಮ್ಯಾಂಗೋ ಫ್ಲೇವರ್ ಇದೆ. ಇನ್ನೇನು ಬೇಕು ಮ್ಯಾಂಗೋ ಕುಲ್ಫಿಗೆ? ಒಂದು ಒಳ್ಳೆ ಹೆಲ್ದಿ ಆಗಿರುವಂತಹ ಮಖಾನನ ಯೂಸ್ ಮಾಡಿರುವಂಥ ಶುಗರ್ ಫ್ರೀ ಮ್ಯಾಂಗೋ ಕುಲ್ಫಿ ಮಾಡೋದು ಹೇಗೆ ಅಂತ ಮ್ಯಾಂಗೋ ಸೀರೀಸ್ 13ನಲ್ಲಿ ನೋಡೋಣ. ನಾನು ಒಂದು ಪಾತ್ರೆಗೆ ಅರ್ಧ ಬೌಲ್ನಷ್ಟು ಮಖಾನನ ಹುರಿಯಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಇದು ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕು. ಈ ರೀತಿ ಪ್ರೆಸ್ ಮಾಡಿ ನೋಡಿದರೆ ಫುಲ್ ಪುಡಿ ಆಗಬೇಕಿದು, ಅಂದರೆ ಇದು ಕರೆಕ್ಟಾಗಿ ಹುರಿದಿದೆ ಅಂತ ಅರ್ಥ. ಸೊ ಇವಾಗ ಹುರಿದಿರೋ ಮಖಾನನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫುಲ್ ಪೌಡರ್ ಥರ ರುಬ್ಕೊಂಡು ಬಿಡ್ತೀನಿ. ಸೊ ಯಾವುದೇ ರೀತಿಯಾದ ಕ್ರಿಸ್ಟಲ್ಸ್ ಥರ ಇದರಲ್ಲಿ ಉಳಿಬಾರ್ದು. ನೋಡಿ, ಈ ರೀತಿ ಪುಡಿ ಪುಡಿಯಾಗಿ ಚೆನ್ನಾಗಿ ರುಬ್ಕೋಬೇಕು. ಇವಾಗ ಅದೇ ಪ್ಯಾನ್ಗೆ ನಾನು 2 ಕಪ್ನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೆನೆಸಿಟ್ಟಿರುವಂಥ ಕೇಸರನ್ನ ಹಾಕ್ಕೊಂಡು ಬಿಡ್ತೀನಿ. ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ಹಾಗೆ ಕೇಸರ್ ಫ್ಲೇವರ್ ಕೂಡ ಆ್ಯಡ್ ಆನ್ ಆಗುತ್ತೆ. ಸೊ ಇದನ್ನು ನಾನು ಅರ್ಧದಷ್ಟು ಆಗೋವರೆಗೂ ಕುದಿಸ್ಕೊತೀನಿ. ಅರ್ಧ ಲೀಟರ್ ಹಾಲು 1/4 ಲೀಟರ್ ಆಗುವಷ್ಟು ನಾನು ಕುದಿಸ್ಕೊಂಡು ಬಿಡ್ತೀನಿ. ಸೊ ನೋಡಿ, ಇವಾಗ ಹಾಲು ಹಾಫ್ ಆಗಿದೆ. ಇದಕ್ಕೆ ನಾನು ಮಖಾನ ಪೌಡರ್ನ ಸೇರಿಸ್ಕೊಂಡು ಬಿಡ್ತೀನಿ. ಸೊ ಮಖಾನ ಪೌಡರ್ ಹಾಕಿದ ಮೇಲೆ ಗಂಟಾಗದೇ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಇದು ಈವನ್ ಆಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾನು 1 ಸ್ಪೂನಷ್ಟು ಯಾಲಕ್ಕಿ ಪುಡಿನ ಹಾಕ್ಕೊಂಡ್ಬಿಡ್ತೀನಿ. ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಯಾಲಕ್ಕಿ ಪುಡಿನ ಹಾಕೊಳ್ಳೋದ್ರಿಂದ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡ್ಬಿಡ್ತೀನಿ. ನಿಮ್ಗೆ ಇಷ್ಟವಾಗಿರೋ ಡ್ರೈ ಫ್ರೂಟ್ಸ್ನ ನೀವು ಹಾಕೋಬೋದು. ಇವಾಗ ನಾನು ಇದನ್ನು ತಣ್ಣಗಾಗಕ್ಕೆ ಇಡ್ತೀನಿ. ಕಂಪ್ಲೀಟ್ ತಣ್ಣಗಾಗೋದು ಬೇಡ, ಸ್ವಲ್ಪ ಲ್ಯೂಕ್ ವಾರ್ಮ್ ಇದ್ರೆ ಸಾಕು. ಅದು ತಣ್ಣಗಾಗೋವರೆಗೂ ನಾನು ಮ್ಯಾಂಗೋನ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ 2 ಮ್ಯಾಂಗೋನ ತಗೊಂಡಿದ್ದೀನಿ, ಅಲ್ಫಾನ್ಸೋ ಮ್ಯಾಂಗೋ. ಅಲ್ಫಾನ್ಸೋ ಮ್ಯಾಂಗೋನ ಯೂಸ್ ಮಾಡೋದ್ರಿಂದ ಶುಗರ್ ಫ್ರೀ ಇದ್ರೂ ಕೂಡ ತುಂಬ ಟೇಸ್ಟಿಯಾಗಿ ಕುಲ್ಫಿ ಬರುತ್ತೆ. ಈ ರೀತಿ ಮಧ್ಯೆ ಸ್ವಲ್ಪ ಚಾಕುನ ಹಾಕ್ಬಿಟ್ಟು ರೌಂಡಾಗಿ ಕಟ್ ಮಾಡ್ಕೊಂಡ್ಬಿಡಿ. ಹಾಗೆ ಕೆಳಗಡೆಯಿಂದ ಸ್ವಲ್ಪ ಪ್ರೆಸ್ ಮಾಡೋದ್ರಿಂದ ಅದು ಏನು ಒಳಗಡೆ ಸೀಡ್ ಅಥವಾ ಗೋಟೆ ಇರುತ್ತಲ್ವ, ಅದು ನೀಟಾಗಿ ಹೊರಗಡೆ ಬಂದ್ಬಿಡುತ್ತೆ ಈ ರೀತಿ. ಸೊ ನಾನು 2 ಮ್ಯಾಂಗೋನ ಒಳಗಡೆ ವಾಟೆನ ತಕ್ಕೊಂಡಿದ್ದೀನಿ. ಈ ರೀತಿ ಒಂದು ಕಪ್ ಅಥವಾ ಲೋಟದ ಮೇಲೆ ನೀವು ಇಟ್ಕೊಂಡ್ಬಿಟ್ಟು ಅದ್ರ ಒಳಗಡೆ ಮಾಡಿರುವಂಥ ಮಿಶ್ರಣನ ಹಾಕೊಳ್ಳೋಣ. ಅದಕ್ಕೂ ಮುಂಚೆ ಇದು ಇವಾಗ ಲ್ಯೂಕ್ ವಾರ್ಮ್ ಇದೆ. ಇವಾಗಲೇ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಹನಿನ ಹಾಕ್ಕೊಂಡ್ಬಿಡ್ತೀನಿ. ಸ್ವಲ್ಪ ಲ್ಯೂಕ್ ವಾರ್ಮ್ ಇರುವಾಗ ಹನಿನ ಹಾಕ್ಕೊಂಡ್ಬಿಟ್ರೆ ಇದು ನೀಟಾಗಿ ಇವನ್ ಆಗಿ ಮಿಕ್ಸ್ ಆಗಿಬಿಡುತ್ತೆ. ಸೊ ಇವಾಗ ಮಾವಿನ ಹಣ್ಣಿನ ಒಳಗಡೆ ಇದನ್ನು ಫಿಲ್ ಮಾಡ್ಕೊಂಡ್ಬಿಡೋಣ. ಒಂದು ಸಾರಿ ನೀವು ಈ ನ್ಯಾಚುರಲ್ ಮ್ಯಾಂಗೋ ಫ್ಲೇವರ್ ಇರೋವಂಥ ಕುಲ್ಫಿನ ಟ್ರೈ ಮಾಡಿ ನೋಡಿ. ಹೊರಗಡೆ ಸಿಗೋ ಅನ್ಹೆಲ್ದಿ ಪಾಮ್ ಆಯಿಲ್ ಶುಗರಿ ಕುಲ್ಫಿನ ಕೊಟ್ಟರು ಬೇಡ ಅಂತೀರ, ಅಷ್ಟು ಟೇಸ್ಟ್ ಚೆನ್ನಾಗಿದೆ. ಇವಾಗ ಇದನ್ನು ನಾನು ಫ್ರೀಝರಲ್ಲಿ ಇಟ್ಕೊಂಡ್ಬಿಡ್ತೀನಿ. ಒಂದು 6 ಗಂಟೆ ಇದನ್ನು ಫ್ರೀಸ್ ಮಾಡೋಕ್ಕೆ ಇಡೋಣ. ಸೊ 6 ಗಂಟೆ ಆಗಿದೆ, ಹೊರಗಡೆ ತೆಗೆದಿದ್ದೀನಿ. ಇದನ್ನು ಕಟ್ ಮಾಡ್ಕೊಂಡ್ಬಿಡೋಣ. ಸೊ ಮ್ಯಾಂಗೋನ ನಾನು ತಗೊಂಡ್ಬಿಟ್ಟು ಮೊದಲಿಗೆ ಇದರ ಸಿಪ್ಪೆನೆಲ್ಲ ಪೀಲ್ ಮಾಡ್ಕೊಂಡ್ಬಿಡೋಣ. ನೀಟಾಗಿ ತಕ್ಕೊಂಡ್ಬಿಡೋಣ. ಹೊರಗಡೆ ಮ್ಯಾಂಗೋ, ರಿಯಲ್ ಮ್ಯಾಂಗೋ ಪಲ್ಪ್, ಹಾಗೆ ಒಳಗಡೆ ಕುಲ್ಫಿ ಸೂಪರ್ ಟೇಸ್ಟಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕಟ್ ಮಾಡ್ಕೊಂಡ್ಬಿಡೋಣ. ನೋಡಿ, ಹೊರಗಡೆ ಸುತ್ತಲೂ ಮ್ಯಾಂಗೋ ಇದೆ, ರಿಯಲ್ ಮ್ಯಾಂಗೋ, ಆ್ಯಂಡ್ ಒಳಗಡೆ ಕುಲ್ಫಿ, ಅದು ಶುಗರ್ ಫ್ರೀ. ಸೂಪರ್ ಕಾಂಬಿನೇಷನ್, ತುಂಬ ಟೇಸ್ಟಿ ಆಗಿದೆ. ಟ್ರಸ್ಟ್ ಮೀ, ನೀವು ಇದನ್ನು ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗೇ ಆಗುತ್ತೆ. ಆ್ಯಂಡ್ ಇದನ್ನು ತಿಂದಮೇಲೆ ನೀವು ಸಕ್ಕರೆ ಹಾಕಿರುವಂಥ ಕುಲ್ಫಿ ಕೂಡ ಬೇಡ ಅಂತೀರ, ಅಷ್ಟು ಟೇಸ್ಟ್ ಚೆನ್ನಾಗಿ ಬಂದಿದೆ. 2 ಮ್ಯಾಂಗೋನ ನಾನು ಕಟ್ ಮಾಡ್ಕೊಂಡು ಬಿಡ್ತೀನಿ. ಸೊ ಇದನ್ನು ಪ್ಲೇಟಿಂಗ್ ಮಾಡ್ಕೊಂಡ್ಬಿಡೋಣ. ಮ್ಯಾಂಗೋ ಸೀರೀಸ್ 13ನಲ್ಲಿ ಕುಲ್ಫಿ ನೋಡಿದ್ರಿ. ಅಪ್ಕಮಿಂಗ್ ಸೀರೀಸ್ನ ನೋಡಲು ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೋಡಿ, ಸುತ್ತಲೂ ಎಲ್ಲ ಮ್ಯಾಂಗೋ ಪಲ್ಪ್ ಇದೆ, ಮಧ್ಯ ಕುಲ್ಫಿ ಬಂದಿದೆ. ಸೂಪರ್ ಟೇಸ್ಟಿ ಆಗಿದೆ. ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.